ಆಹಾ ಏನ್ ಸಖತ್ತಾಗಿದೆ ಮೈಸೂರು ಪಾಕು ಮಾವ. ಇದಾ ವೆರಿ ಗುಡ್ ವೆರಿ ಗುಡ್. ತಿನ್ನು ತಿನ್ನು ಚೆನ್ನಾಗಿ ತಿನ್ನು. ಇಲ್ಲಿ ನೋಡು ಈ ರೌಂಡ್ ಎಲ್ಲ ರೌಂಡ್ಗೆ ಐತೆ. ಯಾವ ಬೇಕಾ ತಿನ್ನು. ಇನ್ನೂ ಬೇಕಾ? ಸ್ವಲ್ಪ ತಿನ್ನು. ನಾನು ಪ್ರೋಟೀನ್ ಏನಾರ ತಿಂತೀನಿ ಬೇರೆ. ಅಯ್ಯೋ ಇವತ್ತು ಡಯಟು ಪಯಟು ಅಂತೆಲ್ಲ ಮಾಡ್ಬೇಡ, ಇದನ್ನ ತಿನ್ನು. ಸಖತ್ತಾಗಿದೆ ಮೈಸೂರು ಪಾಕು. ನಂಗಿದೆ ಸಾಕು. ಓಹ್ ಪರವಾಗಿಲ್ಲ. ನಮ್ಮ ಅಪ್ಪ 5 ರೂಪಾಯಿ ಜಾಸ್ತಿ ಕೊಟ್ಬಿಟ್ಟು ಒಳ್ಳೆ ಕ್ವಾಲಿಟಿಯಾಗಿರೋ ಸ್ವೀಟ್ಸ್ ತಂದವನೇ. ಆಲೂ ಮುಟ್ಟೆ ಈ ಥರ ತಿನ್ಕೊಂಡಿದ್ರೆ ಮಕ್ಕಳು ಮರೆಯಲ್ಲ ಯಾಕೆ ಬೇಕು ಅಲ್ವಾ? ಸುಮ್ನಿರೋ ನೀನು. ಮಕ್ಕಳು ಮರಿ ಬೇಡ ಅಂತೆ. ಆಯ್ತಪ್ಪ ಒಪ್ಕೊಳ್ಳೋಣ, ಮಕ್ಳು ಮರಿ ಬೇಡ. ಆದ್ರೆ ಜೀವನದಲ್ಲಿ ಪ್ರೀತಿ ಪ್ರೇಮ ಎಲ್ಲ ಇರ್ಲೇಬೇಕು ಕಣೋ. ಪ್ರೀತಿ ಪ್ರೇಮನ ನನ್ನ ಲೈಫಲ್ಲಿ ಅದೇ ಕಾಂಪ್ಲಿಕೇಟೆಡ್. ಏನೋ ಹಂಗಂದ್ರೆ ಅರ್ಥ? ಅದು ಲಾಡು ಚೆನ್ನಾಗೈತೆ. ಶೃಂಗಾರದ ನಲ್ಮೆಯನ ಏನು ಅಂದ್ರೆ ಅಂತ ಕರಿಯೋಣ ಅನ್ಸತ್ತೆ. ಆದ್ರೆ ನೀನ್ ನನ್ನ ಸ್ನೇಹಿತ ಅಲ್ವಾ ಅಂತ ಅನ್ಸತ್ತೆ. ಲೋ ಸೀನಾ ಅಂತ ಕರೆದಾಗ್ಲೆಲ್ಲ ಇವ್ ನನ್ನ ಸ್ನೇಹಿತನೇ ಇರ್ಬೋದು, ಆದ್ರೆ ಇವಾಗ ನನ್ನ ಗಂಡ ಅಲ್ವಾ ಅಂತ ಅನ್ಸತ್ತೆ. ನೀನ್ ಬೈದಾಗ್ಲೆಲ್ಲ ಬೈಸ್ಕೊಳ್ಳೋಣ, ನನ್ನ ಗಂಡ ತಾನೇ ಅಂತ ಅನ್ಸತ್ತೆ. ಆದರೆ ಏನು ತಪ್ಪಿಲ್ಲದೆ ಯಾಕೆ ಬೈಸ್ಕೋಬೇಕು ಅಂತಲೂ ಅನ್ಸತ್ತೆ. ಆಮೇಲೆ ಹೋಗಲಿ, ನಂಗಲ್ದೆ ಇನ್ಯಾರಿಗಂತಾನೆ ಅಂತ ಅನ್ಸತ್ತೆ.
ಯಾಕೆ ಹೇಳು, ನನಗೆ ನಿನ್ ಕಂಡ್ರೆ ತುಂಬ ಇಷ್ಟ ಕಣೋ. ಪಾಪ ಮಾವ ನಾವಿಬ್ರು ಒಂದಾಗ್ಲಿ ಅಂತ 100 ಥರ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅತ್ತೆ ಅದೆಲ್ಲದನ್ನು ಹಾಳು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ಅದೇನು ಅನ್ಯಾಯ ಮಾಡಿದ್ದೀನೋ ನನಗಂತೂ ಗೊತ್ತಿಲ್ಲ. ಆದರೆ ಒಂದಲ್ಲ ಒಂದಿನ ಅವರನ್ನು ಒಪ್ಪಿಸ್ತೀನಿ. ಅವರೇ ಬಾಯಾರೆ ಬಂದು ನನ್ನ ಸೊಸೆ ರಶ್ಮಿನೇ ಅಂತ ಹೇಳಬೇಕು. ಹಂಗೆ ಮಾಡ್ತೀನಿ. ಅದಷ್ಟೇ ಅಲ್ಲ, ನೀನು ನನ್ನ ಮನಸಾರೆ ಹೆಂಡತಿ ಅಂತ ಒಪ್ಕೋಬೇಕು. ಹಂಗೆ ಮಾಡ್ತೀನಿ. ಆದರೆ ಇವಾಗ ನೀನು ನನ್ನ ಜೊತೆ ಎಷ್ಟು ಖುಷಿಯಾಗಿದೆಯಲ್ಲ, ಹಾಗೆ ಇದ್ಬಿಡು. ನಾನು ಜಗಳ ಏನೋ ಮಾಡ್ತೀನಿ, ಆದರೆ ನಂಗೆ ನೀನು ಕಂಡ್ರೆ ತುಂಬ ಇಷ್ಟ ಕಣೋ. ನಂಗೆ ನೀನಂದರೆ ಜೀವ. ಒಳ್ಳೆ ಮನಸ್ಸಿದ್ರೆ ದೇವ್ರ ಜೊತೆಗಿದ್ದು ಕಾಪಾಡ್ತಾನೆ ಅಂತ ಅಣ್ಣ ಯಾವಾಗಲೂ ಹೇಳ್ತಾನೆ. ನಾನೇನೋ ಅದೇ ಮನಸ್ಸಲ್ಲಿದ್ದೀನಿ. ಬಾಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಅಯ್ಯೋ ಇದೇನಪ್ಪ, ರಶ್ಮಿ ಇಷ್ಟೊಂದು ಸಾಫ್ಟ್ ಆಗೋದ್ಲು ಅಂತ ಏನಾರು ಓವರಾಗಿ ಆಡ್ದ್ಯೋ, ಕೈ ಕಾಲು ಮುರಿದು ಮೂಲೆಯಲ್ಲಿ ಕೂರಿಸಿ ಪ್ರೀತಿ ಮಾಡ್ತೀನಿ ಹೊರತು ರೀ ಏನು ಅಂದರೆ ಅಂತ ಓವರ್ ಡೋವೆಲ್ಲ ಮಾಡಲ್ಲ, ಗೊತ್ತಾಯ್ತಾ? ಮಗ ನೆಮ್ಮದಿಯಾಗಿ ಮಲ್ಕೊ. ಲವ್ಸ್ ಯು ಕಣೋ.